ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ವಿಮಾನದಲ್ಲಿ ಮುಖ್ಯ ಪೈಲಟ್ ಸುಮಿತ್ ಸಬರ್ವಾಲ್ 8200 ಗಂಟೆಗಳ ವಿಮಾನ ಹಾರಾಟದ ಅನುಭವ. ಸಹ ಪೈಲಟ್ಗೆ 1100 ಗಂಟೆಗಳ ವಿಮಾನ ಹಾರಾಟದ ಅನುಭವ ಇತ್ತು. ದೂರ ಬೇರೆ ಹೋಗ್ಬೇಕಾಗಿದ್ದಂತ ಒಂದು ವಿಮಾನ, ಏರ್ ಇಂಡಿಯಾ ಅಹಮದಾಬಾದ್ ಟು ಲಂಡನ್ ಹೋಗ್ಬೇಕಾಗಿದ್ದಂತ ವಿಮಾನ. ಅದು ಟೇಕ್ ಆಫ್ ಆದ 20 ನಿಮಿಷದಲ್ಲಿ ಪತನ ಆಗಿದೆ. 8200 ಗಂಟೆ ಅನುಭವ ಇದ್ದಂತ ಒಬ್ಬ ಪೈಲಟ್ ಇದ್ದಂಥವ್ರು. ಅದರಲ್ಲಿ ಆ ಅನುಭವ ಏನಕ್ಕೆ ಬಂತೀಗ ನೋಡಿ. ಅಲ್ಲಿ ವಿಮಾನದಲ್ಲಿ ಮುಖ್ಯ ಪೈಲಟ್ ಸುಮಿತ್ ಸಬರ್ವಾಲ್ 8200 ಗಂಟೆಗಳ ವಿಮಾನ ಹಾರಾಟ ಅನುಭವ ಹೊಂದಿದ್ರು. ಸಹ ಪೈಲಟ್ 1100 ಗಂಟೆಗಳ ವಿಮಾನ ಹಾರಾಟ ಅನುಭವ. ಮಧ್ಯಾಹ್ನ 1:39ಕ್ಕೆ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದಂಥ ವಿಮಾನ. 23ನೇ ರನ್ವೇಯಿಂದ ಹೊರಟಿದ್ದಂಥ ವಿಮಾನ ಇದು. ಟೇಕ್ ಆಫ್ ಆಗ್ತಾ ಇದ್ದಂತೆ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ATCಗೆ ಕರೆ ಮಾಡಿದ್ದಂಥ ಪೈಲಟ್ ATCಗೆ ಕರೆಯನ್ನು ಮಾಡ್ತಾರೆ. ತಾಂತ್ರಿಕ ದೋಷ ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ATCಗೆ ಕರೆ ಮಾಡ್ತಾರೆ. ಈ ಥರ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ಏರ್ ಟ್ರಾಫಿಕ್ ಕಂಟ್ರೋಲ್ ATC ಅವ್ರಿಗೆ ಕರೆ ಮಾಡ್ತಾರೆ. ಅವರಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇರ್ತಾರೆ ATC ಅವರು, ಏರ್ ಟ್ರಾಫಿಕ್ ಕಂಟ್ರೋಲ್ನವರು. ಏನು ಮಾಡಬೇಕು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆ ಸಂಪರ್ಕವನ್ನ ಸಾಧಿಸ್ತಾರೆ. ಆದ್ರೆ ಮಾತನಾಡುವಂತಹ ಸಂದರ್ಭದಲ್ಲೇ, ಸ್ಪಂದನೆ ಆಗುವಷ್ಟು ಅಂತ ಸಂದರ್ಭದಲ್ಲೇ ವಿಮಾನ ಪತನ ಆಗಿದೆ. ಸ್ಪಂದಿಸುವಂತ ಟೈಮ್ನಲ್ಲೇ ವಿಮಾನ ಪತನ ಆಗಿದೆ. ಅಷ್ಟೊತ್ತಿಗೆ ತಾಂತ್ರಿಕ ದೋಷ. ವಿಮಾನಯಾನ ಸಚಿವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆಯನ್ನು ಮಾಡಿದ್ದಾರೆ. ರಾಮ್ ಮೋಹನ್ ನಾಯ್ಡು ವಿಮಾನಯಾನ ಸಚಿವ ದುರಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿ. ವಿಜಯವಾಡದಿಂದ ದುರಂತ ಸ್ಥಳಕ್ಕೆ ಹೊರಟಿದ್ದಾರೆ ಸಚಿವ. ವಿಜಯವಾಡದಲ್ಲಿದ್ರು ರಾಮ್ ಮೋಹನ್ ನಾಯ್ಡು. ವಿಜಯವಾಡದವರೇ ಅವರು, ಆಂಧ್ರ ಪ್ರದೇಶದವರು. ರಾಮ್ ಮೋಹನ್ ನಾಯ್ಡು ವಿಮಾನಯಾನ ಸಚಿವ ಅಲ್ಲಿಂದ ಸೀದಾ ಅಹಮದಾಬಾದ್ಗೆ ಹೋಗ್ತಾ ಇದ್ದಾರೆ. ಅವರಿಗೆ ಕರೆಯನ್ನ ಮಾಡಿದ್ರು ಪ್ರಧಾನಮಂತ್ರಿಗಳು. ಕರೆಯನ್ನ ಮಾಡಿ ಏನಾಯ್ತು, ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಹೋಮ್ ಮಿನಿಸ್ಟ್ರು ಕೂಡ. ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರದ್ದೇ ರಾಜ್ಯ, ಪ್ರಧಾನಮಂತ್ರಿಗಳ ರಾಜ್ಯ, ಗೃಹ ಸಚಿವರ ರಾಜ್ಯ. ಅವರ ರಾಜ್ಯದಲ್ಲಿ ಸಂಭವಿಸಿರುವಂಥ ಒಂದು ದುರಂತ. ಮೋಸ್ಟ್ ಪ್ರಾಬಬ್ಲಿ ಹೋಗ್ತಾರೆ ಗೃಹ ಸಚಿವರು. ಇವತ್ತೇ ಹೋಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಅಲ್ಲಿ ಹೋಗಿ ಈ ಪರಿಸ್ಥಿತಿ ಕಾರಣ ಏನು, ಎತ್ತ, ಯಾಕಾಯ್ತು ಇದು ತನಿಖೆ ಈಗ ಆಲ್ರೆಡಿ ಆರಂಭವಾಗಿರುತ್ತೆ. ಬ್ಲಾಕ್ ಬಾಕ್ಸ್ ಇರುತ್ತೆ. ಯಾವುದೇ ವಿಮಾನ ಹೇಗೆ ಪತನ ಆದರೂ ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ಏನೇನು ಮಾತನಾಡಿರ್ತಾರೆ, ಏನು ಎತ್ತ ಅನ್ನುವಂಥದ್ದು ರೆಕಾರ್ಡ್ ಆಗಿರುತ್ತೆ. ಅದರಿಂದ ಗೊತ್ತಾಗಬೇಕಾಗಿದೆ. ಈಗ ಬ್ಲಾಕ್ ಬಾಕ್ಸ್ ಸಿಕ್ಕ ಬಳಿಕ ವಿಮಾನದಲ್ಲಿ ನಾವು ಬೇರೆ ಇನ್ಯಾವುದ್ರಲ್ಲೂ ಕೂಡ ಈ ರೀತಿಯಾಗಿ ಏನೋ ಆಯ್ತು, ಏನು ಮಾತನಾಡ್ಕೊಂಡಿದ್ರು, ಏನಾಯ್ತು ಅಲ್ಲಿ, ಅದು ಯಾವುದ್ರಲ್ಲೂ ಗೊತ್ತಾಗಲ್ಲ. ಆದರೆ ವಿಮಾನಗಳು ಕ್ರಾಶ್ ಆದಂಥ ಸಂದರ್ಭದಲ್ಲಿ ಈ ಬ್ಲಾಕ್ ಬಾಕ್ಸ್ಗಳಿರ್ತಾವಲ್ಲ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಫ್ಲೈಟ್ ರೆಕಾರ್ಡ್ರು ಬ್ಲಾಕ್ ಬಾಕ್ಸ್ ಅಂದ್ರೆ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಸಿಗುತ್ತಾ ನೋಡೋಣ. ಅದು ಸಿಕ್ಕ ನಂತರ ಇಲ್ಲಿ ಏನೇನಾಯ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಟೇಕ್ ಆಫ್ ಆದ 5 ನಿಮಿಷದಲ್ಲಿ ವಿಮಾನ ಪತನ ಆಗಿರೋದು. ಭೂಮಿಯಿಂದ 835 ಅಡಿ ಎತ್ತರದಲ್ಲಿ ವಿಮಾನ ಹೈಯೆಸ್ಟ್ ರೀಚ್ ಆಗಿ ನಂತರ ಸೀದಾ ಕೆಳಗಡೆ ಬಿದ್ದಿದೆ. ವಿಮಾನ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ದುರಂತ ಸಂಭವಿಸಿರೋದು. ಜಸ್ಟ್ 10 ಕಿಲೋಮೀಟರ್ ದೂರ ಅಷ್ಟೇ. ಟೇಕ್ ಆಫ್ ಆಗ್ತಿದ್ದ ಹಾಗೆ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರೋದು. ತಾಂತ್ರಿಕ ದೋಷ. ಏನಾಗಿತ್ತು ತಾಂತ್ರಿಕ ದೋಷ? ಬ್ಲಾಕ್ ಬಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಅದು ಸಿಕ್ಕರೆ ಬ್ಲಾಕ್ ಬಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಬ್ಲಾಕ್ ಬಾಕ್ಸ್ ಅಂದ್ರೆ ಬ್ಲಾಕ್ ಕಲರ್ ಇರುತ್ತೆ ಅಂತಲ್ಲ, ಆರೆಂಜ್ ಕಲರ್ ಇರುತ್ತೆ ಅದು. ಆದರೆ ಅದನ್ನು ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ. ಈ ದುರಂತ ಆಗುತ್ತಲ್ಲ,
ಇದೊಂದು ಕರಾಳ ಅಧ್ಯಾಯ ಅಲ್ಲ, ಕರಾಳ ದಿನ ಅಲ್ಲ. ಸೊ ಹೀಗಾಗಿ ಏನಾಯ್ತು, ಯಾವ ಕಾರಣಕ್ಕಾಯ್ತು, ಪ್ರಾಬ್ಲಮ್ ಆಗಿದ್ದೇನು? ಸಂಜೆ 5 ಗಂಟೆವರೆಗೂ ಏರ್ಪೋರ್ಟ್ ಸಂಪೂರ್ಣ ಬಂದ್. ಅಹಮದಾಬಾದ್ನ ಇಡೀ ವಿಮಾನ ನಿಲ್ದಾಣವನ್ನೇ ಬಂದ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ಇಂಥ ದುರಂತ ನಡೆದಿರುವಂತ ದಿನ. ಎಷ್ಟು ಜನ ಸತ್ತಿದರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ವಿಮಾನದಲ್ಲಿ 242 ಜನ ಪ್ರಯಾಣಿಕರಿದ್ರು. ನೋಡಿ, ನಿಮ್ಗೆ ಅಲ್ಲಿ ಕೌಂಟ್ ಡೌನ್ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಎಷ್ಟು ಸೆಕೆಂಡ್ಸ್ ನಲ್ಲಿ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಎಷ್ಟು ದೊಡ್ಡ ಬೆಂಕಿ ಕಾಣಿಸ್ಕೊಳ್ಳುತ್ತಲ್ಲಿ ಬೀಳ್ತಿದ್ದ ಹಾಗೆ. ಜಸ್ಟ್ 5 ಮಿನಿಟ್ಸ್ ಟೇಕ್ ಆಫ್ ಆಗಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಕ್ರಾಶ್ ಆಗಿರೋದು. ಆಮೇಲೆ ಅದು ಬೀಳ್ತಿದ್ದ ಅಂದ್ರೆ ಡೌನ್ಫಾಲ್ ಆಗುತ್ತಲ್ಲ, ಡೌನ್ಫಾಲ್ ಆಗಿ ಜಸ್ಟ್ 10 ಸೆಕೆಂಡ್ಸ್ ನಲ್ಲಿ ಬಿದ್ದ ತಕ್ಷಣ ಆ ದಟ್ಟ ಬೆಂಕಿಯನ್ನ ನೋಡಿ. ಈ ನಾವು ಮೊನ್ನೆ ಎಲ್ಲ ಇಸ್ರೇಲ್ ಎಲ್ಲ ದಾಳಿ ಆದ್ಮೇಲೆ, ನಮ್ಮ ಆಪರೇಷನ್ ಸಿಂಧೂರ ಎಲ್ಲ ಆದಂತ ಸಂದರ್ಭದಲ್ಲಿ ಆ ಕ್ಷಿಪಣಿ ದಾಳಿ ಎಲ್ಲ ಆಗಿತ್ತು ನೋಡಿ. ಭಾರತದ ಕ್ಷಿಪಣಿ ದಾಳಿಯ ಮಾಡಿದ್ವಲ್ಲ ನಾವು. ಆ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಎಷ್ಟು ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿ ಆದಾಗ ಬೆಂಕಿ ಆವರಿಸ್ಕೊಳ್ಳುತ್ತಲ್ಲ, ಹೊಗೆ ಆವರಿಸ್ಕೊಳ್ಳುತ್ತಲ್ಲ, ಆ ರೀತಿಯಾಗಿ ಒಂದು 2-3 ಕ್ಷಿಪಣಿ ಬಿದ್ದರೆ ಏನಾಗುತ್ತೆ ಒಂದು ಪ್ರದೇಶದ ಮೇಲೆ, ಆ ರೀತಿಯಾಗಿ ಆಗಿರೋದಿದು. ಜನವಸತಿ ಪ್ರದೇಶ ಬೇರೆ. ಕರಾಳ ದಿನ ಇವತ್ತು. ಗುಜರಾತ್ ಪಾಲಿಗೆ, ನಮ್ಮ ದೇಶದ ಪಾಲಿಗೆ ಕರಾಳ ದಿನ ಇದು. ನರಕ ಇದೆ, ನರಕ ಸೃಷ್ಟಿಯಾಗಿದೆ ಆ ಭೂಮಿ ಮೇಲೆ ಇವತ್ತು. ಅಹಮದಾಬಾದ್ನಲ್ಲಿ ನರಕ ಸೃಷ್ಟಿಯಾಗಿದೆ. ದುರಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ಇಡೀ ಸರ್ಕಾರ ಈಗ, ಗುಜರಾತ್ ಸರ್ಕಾರ ಅಲ್ಲಿಗೆ ಹೋಗ್ತಾ ಇದೆ. ಪೊಲೀಸರು ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಉಳಿಸುವಂತ ಪ್ರಯತ್ನ. NDRF ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಇನ್ನು 61 ಮಂದಿ ವಿದೇಶಿ ಪ್ರಜೆಗಳಿದ್ದಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 2 ಪುಟ್ಟ ಮಕ್ಕಳಿದ್ದಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅಲ್ಲಿ ಆನ್ಬೋರ್ಡ್ ಯಾರ್ಯಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ. ಇದೇನು KSRTC ಬಸ್ಸ ಎಲ್ಲೋ ನಿಂತ್ಕೊಂಡು ಎಲ್ಲೋ ಹತ್ಕೊಂಡು ಹೋದ್ರು, ಯಾವುದೋ ಸ್ಟಾಪಲ್ಲಿ ಇಳಿದ್ರು ಅಂತ ಹೇಳಕ್ಕಾಗಲ್ಲ ನಾವು. ಇದಕ್ಕೆಲ್ಲದಕ್ಕೂ ಕೂಡ ಲೆಕ್ಕ ಇರುತ್ತೆ. ಎಷ್ಟು ಜನ ಹತ್ತಿದ್ರು, ಎಷ್ಟು ವರ್ಷ ವಯಸ್ಸಿನ ಜನ ಅದ್ರೊಳಗಡೆ ಇದ್ರು, ಎಷ್ಟು ಜನ ಲೇಡೀಸು, ಎಷ್ಟು ಜನ ಸಿಬ್ಬಂದಿ, ಅದೆಲ್ಲರದ್ದು ಡೀಟೇಲ್ಸ್ ಇರುತ್ತೆ. ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸಕ್ಕೆ ಏನು ಮಾಡೋಣ? ಯಾಕೆಂದ್ರೆ ಅವರೆಲ್ಲರೂ ಕೂಡ ಬದುಕಿರುವಂಥ ಸಾಧ್ಯತೆನೇ ಕ್ಷೀಣಿಸಿದೆ. ಅದ್ರೊಳಗಿದ್ದಂಥವ್ರು, ಹೊರಗಿದ್ದಂಥವರ ಬಾಡಿಗಳು ಸಿಗ್ತಾ ಇದೆ. ಸಾವನ್ನಪ್ಪಿದಂಥವ್ರದ್ದು, ಒಳಗಡೆ ಇದ್ದಂಥವ್ರದ್ದು, ಆ ಬಿದ್ದಿರುವಂಥದ್ದು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳನ್ನ. ಒಬ್ಬರ ಬಾಡಿಯನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರ ದೇಹವನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ.